ನಮಸ್ಕಾರ ಸ್ನೇಹಿತರೆ, ಒನ್ ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಜಿಲ್ಲಾಧಿಕಾರಿಗಳ ನಿದ್ರಾಭಂಗ ಆಗ್ತಿದೆ ಅಂತೇಳಿ ಪೊಲೀಸ್ ಸರ್ಪಗಾವಲು ಕೊಟ್ಟಿದ್ರ ಬಗ್ಗೆ ಒನ್ ಕಡೆ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿತ್ತು. ಜುಲೈ 25ನೇ ತಾರೀಕು ಕಳೆದ ಶುಕ್ರವಾರ ಒನ್ ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಬ್ರೇಕ್ ಮಾಡಿತ್ತು ಫೋಕಸ್ ಸ್ಟೋರಿಯಲ್ಲಿ. ಅದಾದ ನಂತರ ಡೆವಲಪ್ಮೆಂಟ್ ಏನಾಗಿದೆ, ಜಿಲ್ಲಾಧಿಕಾರಿಗಳ ನಿವಾಸದ ಸಮೀಪ ಕೊಟ್ಟಂತಹ ಪೊಲೀಸ್ ಸರ್ಪಗಾವಲು ತೆಗೆದಿದ್ದಾರಾ ಅಥವಾ ಅದೇ ರೀತಿ ಇದೆಯಾ? ಸೊ ಅದನ್ನು ಒನ್ ಕಡೆ ನ್ಯೂಸ್ ರಿವೀಲ್ ಮಾಡ್ತಾ ಇದೆ. ಒನ್ ಕಡೆ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಬಿಗ್ ಇಂಪ್ಯಾಕ್ಟ್ ದೊರೆತಿರುವಂಥದ್ದು. ಏನು ಆ ಇಂಪ್ಯಾಕ್ಟ್ ನೋಡ್ತಾ ಹೋಗೋಣ. ಲೆಟ್ಸ್ ಬ್ರೇಕ್. ಇಂಪ್ಯಾಕ್ಟ್ ಏನು ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಒನ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಒನ್ ಕನ್ನಡ ನ್ಯೂಸ್ ವರದಿಗೆ ತಕ್ಷಣವೇ ಸ್ಪಂದನೆ. ಸುದ್ದಿ ಬಳಿಕ ಎಚ್ಚೆತ್ತ ಪೊಲೀಸ್ ಇಲಾಖೆ. ಡಿಸಿ ಸುಖನಿದ್ರೆಗೆ ನೀಡಿದ್ದ ಕಾವಲು ವಾಪಸ್. ಡಿಸಿ ನಿವಾಸದ ಬಳಿ ನೀಡಿದ್ದ ಪೊಲೀಸರ ಸರ್ಪಗಾವಲು. ಜುಲೈ 25ರಂದು ಸುದ್ದಿ ಬಿತ್ತರಿಸಿದ್ದ ಒನ್ ಕನ್ನಡ ನ್ಯೂಸ್. ಸರ್ವಾಧಿಕಾರಿ ಶೀರ್ಷಿಕೆ ಹೆಸರಿನಲ್ಲಿ ಸುದ್ದಿ ಬಿತ್ತರ. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸರ್ಪಗಾವಲು ವಾಪಸ್. ಇದು ಒನ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸರ್ವರಿಗೂ ಒಂದೇ ನ್ಯಾಯ ಅಂತ ಸಾಬೀತು. ಒನ್ ಕನ್ನಡ ನ್ಯೂಸ್ಗೆ ಧನ್ಯವಾದ ತಿಳಿಸಿದ ಸಾರ್ವಜನಿಕರು. ಎಸ್, ಇದು ಒನ್ ಕನ್ನಡ ನ್ಯೂಸ್ನ ಬ್ರೇಕಿಂಗ್ ಬಿಗ್ ಇಂಪ್ಯಾಕ್ಟ್. ಇದು ಒನ್ ಕನ್ನಡ ನ್ಯೂಸ್ದು. ಒನ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಒನ್ ಕನ್ನಡ ನ್ಯೂಸ್ ವರದಿಗೆ ತಕ್ಷಣವೇ ಸ್ಪಂದನೆ. ಸುದ್ದಿ ಬಳಿಕ ಎಚ್ಚೆತ್ತ ಪೊಲೀಸ್ ಇಲಾಖೆ. ಡಿಸಿ ಸುಖನಿದ್ರೆಗೆ ನೀಡಿದ್ದ ಕಾವಲು ವಾಪಸ್. ಡಿಸಿ ನಿವಾಸದ ಬಳಿ ನೀಡಿದ್ದ ಪೊಲೀಸರ ಸರ್ಪಗಾವಲು. ಜುಲೈ 25ರಂದು ಸುದ್ದಿ ಬಿತ್ತರಿಸಿದ್ದ ಒನ್ ಕನ್ನಡ ನ್ಯೂಸ್. ಸರ್ವಾಧಿಕಾರಿ ಶೀರ್ಷಿಕೆ ಹೆಸರಿನಲ್ಲಿ ಸುದ್ದಿ ಬಿತ್ತರ. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸರ್ಪಗಾವಲು ವಾಪಸ್. ಇದು ಒನ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸರ್ವರಿಗೂ ಒಂದೇ ನ್ಯಾಯ ಅಂತ ಸಾಬೀತು. ಒನ್ ಕನ್ನಡ ನ್ಯೂಸ್ಗೆ ಧನ್ಯವಾದ ತಿಳಿಸಿದ ಸಾರ್ವಜನಿಕರು. ಎಸ್, ದಾವಣಗೆರೆಯ ಜಿಲ್ಲಾಧಿಕಾರಿಗಳ ಬಗ್ಗೆ ಒನ್ ಕನ್ನಡ ನ್ಯೂಸ್ ಜುಲೈ 25ನೇ ತಾರೀಕು ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಸರ್ವಾಧಿಕಾರಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿ ನಿವಾಸದ ಸಮೀಪ ಪೊಲೀಸ್ ಸರ್ಪಗಾವಲನ್ನು ಅಂದರೆ ಬ್ಯಾರಿಕೇಡನ್ನು ಹಾಕ್ಕೊಂಡು ಯಾರು ಓಡಾಡಬಾರ್ದು, ಆ ರೀತಿಯಾಗಿ ಅಂದರೆ ಬೃಹತ್ ವೆಹಿಕಲ್ಗಳು ಯಾವುದು ಓಡಾಡಬಾರ್ದು, ಆ ರೀತಿಯಾದ ಒಂದು ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕಾರವನ್ನು ಬಳಸಿ ಮಾಡಿಕೊಂಡಿದ್ದರು. ಅದರ ಬಗ್ಗೆ ನಿಮ್ಮ ಒನ್ ಕನ್ನಡ ನ್ಯೂಸ್ ಸುದ್ದಿಯನ್ನು, ನಿಷ್ಪಕ್ಷಪಾತ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವುದೇ ಬಯಾಸ್ಡ್ ಆಗದಲೇ ಜನರಿಗೆ ಸತ್ಯಾಂಶವನ್ನು ತಿಳಿಸುವ ನಿಟ್ಟಿನಲ್ಲಿ ಒನ್ ಕನ್ನಡ ನ್ಯೂಸ್ ಸುದ್ದಿಯನ್ನು ಮಾಡಿತ್ತು. ನಾವು ಶುಕ್ರವಾರ ಸುದ್ದಿಯನ್ನು ಮಾಡಿದ್ದು. ಶುಕ್ರವಾರ ಸಂಜೆ ಸುದ್ದಿ ಬ್ರೇಕ್ ಆಗುತ್ತೆ. ಅದಾದ ನಂತರ ಶನಿವಾರ ಏನೋ ಅಲ್ಲಿ ಹಾಕಿದ್ದಂತಹ ಪೊಲೀಸರ ಸರ್ಪಗಾವಲು ಏನಿತ್ತು ಅದನ್ನು ತೆಗಿತಾರೆ. ಎಸ್, ಅಫ್ಕೋರ್ಸ್ ಶನಿವಾರನೇ ಅಲ್ಲಿರ್ತಕ್ಕಂಥ ಪೊಲೀಸ ಬಂದೋಬಸ್ತ್ ಇರುತ್ತೆ, ಅದನ್ನು ತೆಗಿತಾರೆ. ಆದರೆ ನಾವು ಕಳೆದ 3 ದಿನಗಳಿಂದ ಕೂಡ ನಿರಂತರವಾಗಿ ವಾಚ್ ಮಾಡಿದ್ದೀವಿ. ಕೇವಲ ಒಂದು ದಿನಕ್ಕೆ ಅದನ್ನು ನೋಡಿಬಿಟ್ಟು ಇಂಪ್ಯಾಕ್ಟ್ ಅಂತ ಹಾಕ್ಕೊಬಾರ್ದು. ನಿಜಕ್ಕೂ ತೆಗೆದಿದ್ದಾರಾ ಅಥವಾ ನಾಮಕಾವಸ್ಥೆ 1 ಅಥವಾ 2 ದಿನ ತೆಗಿತಾರ ಅಂತ ಅದನ್ನು ನೋಡಿಬಿಟ್ಟು ನಾವು ಇದನ್ನು ಇಂಪ್ಯಾಕ್ಟ್ ಸ್ಟೋರಿಯನ್ನು ಮಾಡ್ತಾಯಿದ್ದೀವಿ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಶನಿವಾರ ಯಾವ ರೀತಿ ಇತ್ತು, ಭಾನುವಾರ ಯಾವ ರೀತಿ ಇತ್ತು, ಸೋಮವಾರ ಯಾವ ರೀತಿ ಇತ್ತು. ನಿನ್ನೆ ರಾತ್ರಿ ಮಂಗಳವಾರ ನನ್ನ ಸಹೋದ್ಯೋಗಿ ಅಣ್ಣೇಶ್ ಮತ್ತೆ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದಾರೆ. ಡಿ ಸಿ ಮನೆಗೆ ಕೊಟ್ಟಂತಹ ಆ ಬಂದೋಬಸ್ತ್ ಏನಿತ್ತು ಅದೇ ರೀತಿ ಇತ್ತು ಅಂತಾರೆ. ನೀವು ದೃಶ್ಯಗಳಲ್ಲಿ ಮತ್ತೊಂದು ದೃಶ್ಯದಲ್ಲಿ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ಭಾನುವಾರ ಕೂಡ ಶನಿವಾರ ಕೂಡ ಇರಲಿಲ್ಲ. ಶನಿವಾರ ಒಂದು ಬಸ್ ಹೋಗ್ತಾ ಇದೆ, ಅದೇ ಮಾರ್ಗವಾಗಿ ಬಸ್ ಹೋಗ್ತಾ ಇರುವಂಥದ್ದು. ಸೊ ಭಾನುವಾರ ಕೂಡ ಹೋಗಿ ಅಲ್ಲಿ ವಿಡಿಯೋನ ಮಾಡಿದರು. ರಾತ್ರಿ 12 ಗಂಟೆಗೆ ಪೊಲೀಸರಲ್ಲಿ ಇದ್ದಾರಾ, ಬ್ಯಾರಿಕೇಡ್ ಹಾಕೊಂಡು ಬಂದೋಬಸ್ತ್ ಕೊಡ್ತಾ ಇದ್ದಾರಾ, ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ ಭಾನುವಾರ ಕೂಡ ನಮ್ಮ ತಂಡ ವಿಸಿಟ್ ಮಾಡಿತ್ತು. ಸೋಮವಾರ ಕೂಡ ವಿಸಿಟ್ ಮಾಡಿತ್ತು ಮಧ್ಯರಾತ್ರಿ. ಈ 3 ದಿನಗಳು ಕೂಡ ಮಧ್ಯರಾತ್ರಿ 12:30 1 ಗಂಟೆಗೆ ವಿಸಿಟ್ ಮಾಡಿ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದೀವಿ ನಾವು. ಅಂದರೆ ನಮ್ಮ ಸುದ್ದಿ ಬಿತ್ತರ ಆದ ತಕ್ಷಣ ಕೇವಲ ಒಂದು ದಿನಕ್ಕೆ ಇಂಪ್ಯಾಕ್ಟ್ ಮಾಡೋದಲ್ಲ, ಅದು ನಿಜವಾಗಿಯೂ ಇಂಪ್ಯಾಕ್ಟ್ ಆಗಿದೆಯಾ, ಅದನ್ನು ತೆಗೆದಿದ್ದಾರಾ, ಪೊಲೀಸ್ ಇಲಾಖೆಯ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಂಡಿದೆಯಾ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಾವು ಇಂಪ್ಯಾಕ್ಟ್ ಸುದ್ದಿಯನ್ನು ಬಿತ್ತರ ಮಾಡಬೇಕು ಅಂತೇಳಿದರೆ ಕಳೆದ 4 ದಿನಗಳಿಂದ ಅಬ್ಸರ್ವ್ ಮಾಡಿರುವಂಥದ್ದು. ನಿನ್ನೆ ರಾತ್ರಿ ಕೂಡ ಮಂಗಳವಾರ ರಾತ್ರಿ ಕೂಡ ನನ್ನ ಸಹೋದ್ಯೋಗಿ ಅಣ್ಣೇಶ್ ಮತ್ತೆ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದಾರೆ.
ಅಲ್ಲಿ ಡಿ ಸಿ ನಿವಾಸದ ಮುಂದುಗಡೆ ಏನು ರಿಂಗ್ ರೋಡ್ ಏನಿದೆ, ಹೊಸ ರಿಂಗ್ ರೋಡು, ಆ ರಿಂಗ್ ರೋಡು ಡಿ ಸಿ ನಿವಾಸದ ಮುಂದುಗಡೆ ಮತ್ತೆ ಬ್ಯಾರಿಕೇಡ್ ಹಾಕಿದಾರ. ಆ ನ್ಯೂ ಕ್ಲಾಕ್ ಟವರಿಂದ ಭೂತಪ್ಪನ ದೇವಸ್ಥಾನದವರೆಗೂ ಕ್ಲಾಕ್ ಟವರ್ವರೆಗೂ ಬ್ಯಾರಿಕೇಡ್ ಆಗಿ ಪೊಲೀಸರು ಬಂದೋಬಸ್ತನ್ನು ಕೊಡ್ತಿದ್ದಾರೆ ಅಥವಾ ತೆಗೆದಿದ್ದಾರೆ ಅಂತೇಳಿ ನನ್ನ ಸಹೋದ್ಯೋಗಿ ಅನ್ವೇಷ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಸೊ ಅದನ್ನು ನೋಡ್ತಾ ಹೋಗೋಣ. ನಂತರ ನಾನು ಈ ಇಂಪ್ಯಾಕ್ಟ್ ಸ್ಟೋರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಿಲ್ಲಾಧಿಕಾರಿಗಳಿಗೆ ನಿದ್ದೆ ಭಗ್ನ ಆಗುತ್ತೆ ಎಂಬ ಕಾರಣಕ್ಕೆ ಪೊಲೀಸ್ ಇಲಾಖೆಯ ಸರ್ಪಗಾವಲಿಂದ ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಿ ರಸ್ತೆ ಮಾರ್ಗವನ್ನೇ ಬದಲಾಯಿಸಿದ್ರು. ಈ ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಇದೀಗ ಬ್ಯಾರಿಕೇಡ್ ತೆರವು ಮಾಡಿದೆ. ಹೌದು, ದೃಶ್ಯದಲ್ಲಿ ನೋಡ್ಬೋದು, ಏನು ದಾವಣಗೆರೆಯಲ್ಲಿ ಇರುವಂತಹ ರಿಂಗ್ ರಸ್ತೆಗೆ ಏನು ಜಿಲ್ಲಾಧಿಕಾರಿಗಳಿಗೆ ನಿದ್ದೆಗೆಡುತ್ತೆ ಎಂಬ ಕಾರಣಕ್ಕಾಗಿಯೇ ಏನು ರಸ್ತೆಗೆ ಅಡ್ಡಲವಾಗಿ ಬ್ಯಾರಿಕೇಡನ್ನು ನಿರ್ಮಾಣ ಮಾಡಿ ಪೊಲೀಸರನ್ನು ಸಹ ನಿಯೋಜಿಸಿದ್ರು. ಅಂದರೆ ಈ ಭಾಗದಲ್ಲಿ ಭಾರಿ ಗಾತ್ರದ ವಾಹನಗಳು ಓಡಾಟ ಮಾಡಬಾರದು. ರಾತ್ರಿ 11 ಗಂಟೆಯಿಂದ ಏನು ಬೆಳಗಿನ ಜಾವ 7 ಗಂಟೆ ಅಂದರೆ 5 ಗಂಟೆಯವರೆಗೂ ಸಹ ಯಾವುದೇ ರೀತಿಯ ವಾಹನಗಳು ಓಡಾಡಬಾರದು ಎಂಬ ಕಾರಣಕ್ಕೆ ಈ ಭಾಗ ಹಾಗೂ ನ್ಯೂ ಕ್ಲಾಕ್ ಟವರ್ ಇರುವಂತಹ ಭಾಗದಲ್ಲಿ ಅಂದರೆ ಆ ಒಮ್ಮುಖ ರಸ್ತೆಯಲ್ಲೂ ಸಹ ಪೊಲೀಸರನ್ನು ನಿಯೋಜನೆ ಮಾಡಿ ಬ್ಯಾರಿಕೇಡನ್ನು ಅಡ್ಡ ಹಾಕಿ ಇಲ್ಲಿ ಬರುವಂತಹ ಭಾರಿ ಗಾತ್ರದ ವಾಹನವನ್ನು ಪಕ್ಕದಲ್ಲಿರುವಂತಹ ಸಪ್ತಗಿರಿ ರಸ್ತೆಗಳ ಮೂಲಕ ಅಂದರೆ ರಸ್ತೆಯ ಮೂಲಕವಾಗಿಯೇ ವಾಹನವನ್ನು ಏನು ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದರು. ಆದರೆ ಇದೀಗ ಏನು ಒನ್ ಕನ್ನಡ ನ್ಯೂಸ್ನ ಇನ್ಫ್ಯಾಕ್ಟ್ ಇದು ಅಂದರೆ ಏನು ಶುಕ್ರವಾರ ಅಂದರೆ ಜುಲೈ 25 ಶುಕ್ರವಾರ ರಾತ್ರಿ ಬಂದು ಮಧ್ಯರಾತ್ರಿಯಲ್ಲೇ ಒನ್ ಕನ್ನಡ ನ್ಯೂಸ್ ಒಂದು ವರದಿ ಮಾಡಿ ಏನು ವರದಿಯ ಬೆನ್ನಲ್ಲೇ ಅಂದರೆ ಪೊಲೀಸ್ ಇಲಾಖೆ ಈ ಒಂದು ವರದಿಯ ಬೆನ್ನಲ್ಲೇ ಇದೀಗ ರಸ್ತೆಗೆ ಅಡ್ಡವಾಗಿ ಹಾಕಿದ್ದಂತಹ ಬ್ಯಾರಿಕೇಡನ್ನು ತೆರವು ಮಾಡಿ ಪೊಲೀಸರಿಗೂ ಏನು ಜಿಲ್ಲಾಧಿಕಾರಿಗಳಿಗೂ ಒಂದೇ ನ್ಯಾಯ, ಸಾರ್ವಜನಿಕರಿಗೂ ಒಂದೇ ನ್ಯಾಯ ಎಂಬುದನ್ನು ಸೂಚಿಸಿರುವಂಥದ್ದು. ಅಂದರೆ ಅಂದಿನಿಂದ ಇಲ್ಲಿವರೆಗೂ ಸಹ ಈ ಒಂದು ಒನ್ ಕನ್ನಡ ನ್ಯೂಸ್ ಬಿಗ್ ಇನ್ಫ್ಯಾಕ್ಟಿನ ಮೂಲಕವಾಗಿಯೇ ಏನು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಅಂದರೆ ಶನಿವಾರ ರಾತ್ರಿ ಹಾಗೂ ಭಾನುವಾರ ರಾತ್ರಿ ಮತ್ತು ಸೋಮವಾರ ರಾತ್ರಿಯೂ ಸಹ ನಾವು ಇಲ್ಲಿ ಮಧ್ಯರಾತ್ರಿಯಲ್ಲಿ ಬಂದು ನೋಡ್ತಾ ಇದ್ದೇವೆ. ಅಂದಿನಿಂದ ಇಂದಿನವರೆಗೂ ಸಹ ಯಾವುದೇ ರೀತಿಯ ಬ್ಯಾರಿಕೇಡ್ಗಳು ರಸ್ತೆಗಿಲ್ಲ, ಒಬ್ಬ ಪೊಲೀಸರು ಸಹ ಇಲ್ಲಿಲ್ಲ. ಅಂದರೆ ಒನ್ ಕನ್ನಡ ನ್ಯೂಸ್ನ ಬಿಗ್ ಇನ್ಫ್ಯಾಕ್ಟ್ ಆಗಿಯೇ ಏನು ರಾತ್ರಿ ಕಾಯ್ತಿದ್ದಂಥ ಪೊಲೀಸರು ಹಾಗೂ ರಾತ್ರಿಗೆ ಅಡ್ಡವಾಗಿ ಇರುವಂಥ ಬ್ಯಾರಿಕೇಡ್ಗಳು ಈಗ ಮೂಲೆ ಗುಂಪಾಗಿರುವಂಥದ್ದು. ಅಂದರೆ ಈ ರಸ್ತೆಯಲ್ಲಿ ಯಾವುದೇ ರೀತಿಯ ವಾಹನಗಳು ಅಂದರೆ ಭಾರಿ ಗಾತ್ರದ ವಾಹನಗಳು ಓಡಾಡಬಾರ್ದು, ಏನು ಜಿಲ್ಲಾಧಿಕಾರಿಗಳಿಗೆ ನಿದ್ದೆಗೆಡುತ್ತೆ ಎಂಬ ಕಾರಣಕ್ಕಾಗಿ ಇಲ್ಲಿನ ರಸ್ತೆಯನ್ನೇ ಬಂದ್ ಮಾಡಿದ್ರು. ಆ ಒಂದು ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಪೊಲೀಸ್ ಇಲಾಖೆಗೆ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳಿಗೂ ಒಂದೇ ನ್ಯಾಯ, ಸಾರ್ವಜನಿಕರಿಗೂ ಒಂದೇ ನ್ಯಾಯ ಎಂಬುದನ್ನು ತೋರಿಸಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅನ್ವೇಷ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಎಸ್, ನನ್ನ ಸಹೋದ್ಯೋಗಿ ಅನ್ವೇಷ್ ರಿಯಾಲಿಟಿ ಚೆಕ್ಕನ್ನು ಮಾಡಿರುವಂಥದ್ದು. ಮಂಗಳವಾರ ರಾತ್ರಿ 12ವರೆಗೆ ಭೂತಪ್ಪನ ದೇವಸ್ಥಾನದ ಬಳಿ ಹೋಗಿ ಏನು ಈ ಮೊದಲು ಒಂದು ವಾಕ್ಥ್ರೂವನ್ನು ಮಾಡಿದರು, ಅಂದರೆ ರಿಯಾಲಿಟಿ ಚೆಕ್ಕನ್ನು ಮಾಡಿದರು. ಜುಲೈ 25ನೇ ತಾರೀಕು ಶುಕ್ರವಾರ ಅದೇ ಸ್ಥಳಕ್ಕೆ ಹೋಗಿ ಮತ್ತೆ ಪುನಃ ಈ ರೀತಿಯಾಗಿ ಬ್ಯಾರಿಕೇಡನ್ನು ಹಾಕಿ ಜಿಲ್ಲಾಧಿಕಾರಿಗಳ ಸುಖನಿದ್ರೆಗೆ ಸರ್ಪಗಾವಲನ್ನು ಕೊಟ್ಟಿದ್ದಾರೆ ಅಥವಾ ತೆಗೆದಿದ್ದಾರೆ ಅಂತಂದೇಳಿ ನನ್ನ ಸಹೋದ್ಯೋಗಿ ಅನ್ವೇಷ್ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ನಾವೇನು ಶುಕ್ರವಾರ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ, ಅದಾದ ನಂತರ ಶನಿವಾರ, ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಸತತವಾಗಿ 4 ದಿನಗಳ ಕಾಲ ಕೂಡ ಇದನ್ನು ಅಬ್ಸರ್ವೇಷನ್ ಮಾಡಿರುವಂಥದ್ದು. ಅನ್ವೇಷ್ ಪ್ರತಿದಿನ ಹೋಗಿ ಪ್ರತಿ ರಾತ್ರಿ 12:30 1 ಗಂಟೆಗೆ ಹೋಗಿ ಅಲ್ಲಿ ಅಬ್ಸರ್ವೇಷನನ್ನು ಮಾಡಿ ಮೊಬೈಲಲ್ಲಿ ವೀಡಿಯೋನ ತೆಗೆದುಕೊಂಡು ಕೊನೆಗೆ 4 ದಿನಗಳ ಕಂಟಿನ್ಯೂಸ್ ಏನು ಒಂದು ತೆರವನ್ನು ಮಾಡಿದರು. ಅದಾದ ನಂತರ ನಾವು ಇದನ್ನು ನಮ್ಮ ಒನ್ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತೇಳಿ ನಾವು ಪರಿಭಾವಿಸಿ ಈ ಸುದ್ದಿಯನ್ನು ಮಾಡ್ತಾಯಿದ್ದೇವೆ. ನಾವು ಜುಲೈ 25ನೇ ತಾರೀಕು ಸುದ್ದಿ ಮಾಡಿದಾಗ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಒಂದಷ್ಟು ಕ್ವಶನ್ಗಳನ್ನು ಕೂಡ ರೈಸ್ ಮಾಡಿದರು. ಒಂದಷ್ಟು ಜನ ಪರ್ಸನಲಿ ಫೋನ್ ಕೂಡ ಮಾಡಿದರು, ನೀವು ಜಿಲ್ಲಾಧಿಕಾರಿಗಳ ವಿರುದ್ಧ ಸುದ್ದಿಯನ್ನು ಮಾಡ್ತಿದ್ದೀರಿ, ಭಯ ಆಗೋದಿಲ್ವ ಅಂತ. ನಾವು ಜಿಲ್ಲಾಧಿಕಾರಿಗಳ ವಿರುದ್ಧ ಸುದ್ದಿಯನ್ನು ಮಾಡಿರುವಂಥದ್ದಲ್ಲ, ಜಿಲ್ಲಾಧಿಕಾರಿಗಳ ಆಡಳಿತದ ವ್ಯವಸ್ಥೆಯ ವಿರುದ್ಧ ಸುದ್ದಿಯನ್ನು ಮಾಡಿರುವಂಥದ್ದು ಮತ್ತು ವಾಸ್ತವದ ಸುದ್ದಿಯನ್ನು ನಾವು ಮಾಡಿರುವಂಥದ್ದು. ಯಾವುದೋ ಕಪೋಲ ಕಲ್ಪಿತವಾಗಿ ಅಥವಾ ಅವ್ರ ವಿರುದ್ಧ ಏನೋ ಮಾಡಲೇಬೇಕನ್ನೋ ಉದ್ದೇಶಪೂರಿತವಾಗಿ ನಾವು ಯಾವುದೋ ಸುದ್ದಿಯನ್ನು ಬಿತ್ತರ ಮಾಡಿಲ್ಲ. ಒಂದು ಪ್ರಾದೇಶಿಕ ಮಾಧ್ಯಮವಾಗಿ ವಾಸ್ತವತೆಯನ್ನು ಏನು ಜನರ ಮುಂದೆ ತೆರೆದಿಡಬೇಕಿತ್ತು, ಆ ಒಂದು ಪ್ರಯತ್ನವನ್ನು ನಾವು ಒಂದು ಕಡೆ ನ್ಯೂಸ್ ಮಾಡಿದ್ವಿ. ಅದರ ಪ್ರತಿಫಲವಾಗಿ ಮರುದಿನವೇ ಶುಕ್ರವಾರ ನಮ್ಮ ಸುದ್ದಿ ಬಿತ್ತರ ಆಗುತ್ತೆ. ಅದರ ಮರುದಿನವೇ ಅಂದರೆ ಶನಿವಾರ ರಾತ್ರಿಯಿಂದಲೇ ಪೊಲೀಸ್ ಸೆಕ್ಯೂರಿಟಿನ ಅಲ್ಲಿಂದ ತೆಗೆದು ಈಗ ಜಿಲ್ಲಾಧಿಕಾರಿಗಳ ನಿವಾಸದ ಮುಂದೆಯೇ ಎಲ್ಲ ವೆಹಿಕಲ್ಗಳು, ಬೃಹತ್ ಗಾತ್ರದ ಎಲ್ಲ ವೆಹಿಕಲ್ಗಳು ಜಿಲ್ಲಾಧಿಕಾರಿಗಳ ನಿವಾಸದ ಮುಂದೆಯೇ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಇದೊಂಥರ ಸರ್ವಾಧಿಕಾರಿ ಆಡಳಿತ ಆಗಿತ್ತು. ಯಾಕಂದರೆ ಎಲ್ಲರೂ ಸಾರ್ವಜನಿಕರು, ಎಲ್ರಿಗೂ ಒಂದೇ ನ್ಯಾಯ, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಎಲ್ಲ ಕಡೆಯೂ ಇರಬೇಕು. ಅಫ್ಕೋರ್ಸ್ ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಸೌಲಭ್ಯಗಳು ಹೆಚ್ಚಾಗಿ ಕೊಡ್ಬೋದು. ಪ್ರತಿ ಮನೆಗೂ ಕೂಡ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡಲಿಕ್ಕಾಗಲ್ಲ, ಆದರೆ ಜಿಲ್ಲಾಧಿಕಾರಿಗಳ ಮನೆಗೆ ಸೆಕ್ಯೂರಿಟಿಯನ್ನು ಕೊಡ್ಬೋದು. ಯಾಕಂದರೆ ಒಬ್ಬ ಜಿಲ್ಲಾ ದಂಡಾಧಿಕಾರಿಗಳವರು, ಇಡೀ ಜಿಲ್ಲೆಗೆ ಸುಪ್ರೀಂ ಅವರು ಯಾವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕಾಗುತ್ತೋ ಆ ಅಧಿಕಾರವನ್ನು ಮಾತ್ರ ಕೊಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳಿಗೆ. ಹೆಚ್ಚುವರಿಯಾಗಿ ಈ ರೀತಿಯಾದ ಸೌಲಭ್ಯಗಳನ್ನು ಕೊಟ್ಟರೆ
ಜನಕ್ಕೆ ಸಂವಿಧಾನದ ಮೇಲೆ ಮತ್ತು ಕಾನೂನಿನ ಮೇಲೆ ಗೌರವ ಇರೋದಿಲ್ಲ. ಪೊಲೀಸರು ತಕ್ಷಣ ಎಚ್ಚೆತ್ತು ಈ ರೀತಿಯಾಗಿ ಆ ಒಂದು ಆದೇಶವನ್ನು ಅಥವಾ ಏನು ಸಿಬ್ಬಂದಿ ನಿಯೋಜನೆಯನ್ನು ವಾಪಸ್ ತೆಗೆದುಕೊಂಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಕೆಲವೊಂದು ಸಾರಿ ಏನಾಗುತ್ತೆ ನೋಡ್ಬಿಡೋಣ ಮಹಾನ್ ಅಂತೇಳಿ ಉದ್ದಟತನ ಪ್ರದರ್ಶನ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ ಆ ರೀತಿಯಾಗಿಲ್ಲ. ನಾವೇನು ಸುದ್ದಿ ಬಿತ್ತರ ಮಾಡ್ತೀವಿ, ಮಾಡಿದ ಮರುದಿನದಿಂದನೇ ಕೇವಲ 48 ಗಂಟೆ ಒಳಗಡೆ ಅದನ್ನು ವಾಪಸ್ಸು ಸಿಬ್ಬಂದಿಗಳನ್ನು ಕರೆಸ್ಕೊಂಡು ಅಲ್ಲಿ ತೆರವನ್ನು ಗೊಳಿಸ್ತಾರೆ. ಈ ಬಗ್ಗೆ ಒಂದು ಕಡೆ ನ್ಯೂಸ್ ಏನು ನಿಷ್ಪಕ್ಷಪಾತವಾಗಿ ಮತ್ತು ನಿರ್ಭೀತಿಯಾಗಿ ಒಂದು ವರದಿಯನ್ನು ಮಾಡಿತ್ತು. ಆ ವರದಿಯ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಸಾರ್ವಜನಿಕರು ಏನಿದೆ ಕೇಳೋಣ, ನಂತರ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒನ್ ಕನ್ನಡ ನ್ಯೂಸ್ ಪ್ರಾದೇಶಿಕ ಸುದ್ದಿ ವಾಹಿನಿಯವರು ಇತ್ತೀಚೆಗೆ ಒಂದು ಭಾಳ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತಗೊಂಡು ಜಿಲ್ಲಾಧಿಕಾರಿಗಳಿಗೆ ನಿದ್ರಾಭಂಗ ಆಗ್ತಾಯಿದೆ ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಬ್ಯಾರಿಕೇಡ್ ಹಾಕೋದ್ರ ಮುಖಾಂತರ ಮತ್ತು ಅವರಿಗೆ ಪೊಲೀಸನ್ನು ರಕ್ಷಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಈಗ ಮಾಡ್ತಕ್ಕಂಥದ್ದು ನಮಗೆ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಆಗಿದ್ದಾಗಲೂ ಸುಮಾರು ಜಿಲ್ಲಾಧಿಕಾರಿಗಳು ನೋಡಿದ್ವಿ. ಅವರು ಯಾರೂ ಇಂಥ ಒಂದು ಸಂದರ್ಭ ಒದಗಿರಲಿಲ್ಲ. ಈ ಜಿಲ್ಲೆ ಏನು ವಿಶೇಷ ಅನ್ನೋಂಥದ್ದು ನಮಗೂ ಕೂಡ ಕುತೂಹಲ ಆಗಿತ್ತು. ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಅಂಶವನ್ನು ಈ ವಾಹಿನಿ ಒಂದು ಜನಸಾಮಾನ್ಯರ ಗಮನಕ್ಕೆ ತರೋದ್ರ ಮುಖಾಂತರ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಒಂದು ಸುದ್ದಿ ವಾಹಿನಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಜಿಲ್ಲಾಧಿಕಾರಿಗಳು ಇವರೇನು ವಿಶೇಷ ಅಲ್ವ, ಸಾರ್ವಜನಿಕರಿಗೂ ಕೂಡ ಇಂಥ ಸಂದರ್ಭ ಆದಾಗ ಇವ್ರು ಮಾಡ್ತಾಯಿದ್ದಾರೆ. ಜಿಲ್ಲಾಧಿಕಾರಿಗಳಿಗೊಂದು ಕಾಯ್ದೆ ಅಥವಾ ಸಾಮಾನ್ಯ ಜನರಿಗೊಂದು ಕಾಯ್ದೆ ಅನ್ನೋಂಥದ್ದನ್ನು ಇವತ್ತು ಇವರು ತೋರಿಸ್ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಅನುಮಾನ ನಮಗೂ ಕೂಡ ಕಾಡ್ತಾ ಇದೆ. ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡಲಿ, ಅವರನ್ನು ಆರೋಗ್ಯ ಆಯುಷ ಹೆಚ್ಚಾಗಿರಲಿ. ಆದರೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಕ್ಕಂಥ ಅವಕಾಶಗಳನ್ನು ಅವರು ಕಲ್ಪಿಸಬಾರ್ದು. ಇದು ಅವ್ರಿಗೂ ಕೂಡ ಒಳ್ಳೆಯ ಹೆಸರು ತರೋದಿಲ್ಲ. ಜಿಲ್ಲಾಧಿಕಾರಿಗಳು ಇಂಥ ಒಂದು ಅವಕಾಶಗಳನ್ನು ಮತ್ತೆ ಪುನರ್ ಮಾಡ್ದಂಗೆ ಇದು ಒಂದು ಒಳ್ಳೆಯ ಸಾಮಾನ್ಯ ಜನರಿಗೆ, ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಅವಕಾಶಗಳನ್ನು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸ್ಬೇಕು. ಯಾಕೆ ಇಂಥ ಸಂದರ್ಭ ಅವ್ರಿಗೆ ಒದಗಿತು, ಅದರಿಂದ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇಂಥ ಒಂದು ಸಂದರ್ಭವನ್ನು ಅವರು ಈ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಇಂಥ ಒಂದು ಅವಕಾಶಗಳನ್ನು ಆಗಬಾರ್ದಾಗಿತ್ತು. ಇದೊಂದು ಆಕಸ್ಮಿಕ, ಇದು ಒಂದು ನಮಗೂ ಕೂಡ ದಿಗ್ಭ್ರಮೆ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಕೂಡ ಭಾಳ ಸ್ಪಷ್ಟವಾಗಿ ಇನ್ನೂ ಇದನ್ನು ನಿರೀಕ್ಷೆ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಏನು ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ, ಒನ್ ಕನ್ನಡ ಪ್ರಾದೇಶಿಕ ವಾಹಿನಿಯ ಸುದ್ದಿವಾಹಿನಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೀವಿ. ಯಾಕಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಯಾವುದೋ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತಿ, ನನಗೆ ನಿದ್ದೆ ಭಂಗ ಆಗ್ತೈತಿ ಅಂತ ಹೇಳಿ ನಿದ್ರೆ ಮಾಡಲಿಕ್ಕೆ ನನಗೆ ಅವಕಾಶ ಆಗಲ್ಲ ಅಂತೇಳಿ ಇಡೀ ದಾವಣಗೆರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಉಪಯೋಗಿಸ್ಕೊಂಡು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ತಮ್ಮ ಇದನ್ನು ಧೋರಣೆಯನ್ನು ತೋರಿಸಿರೋದು ನಮಗೂ ಕೂಡ ಭಾಳ ಖಂಡನೀಯ ವಿಚಾರ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥ ಒಂದು ನಿರ್ಧಾರದಿಂದ ದೂರ ಸರಿದು ಈ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಬಯಸಲಿ, ಅವ್ರು ಮಾಡ್ತಕ್ಕಂಥ ಕೆಲಸ ಸುಗಮವಾಗಿ ಎಲ್ಲ ಸಾರ್ವಜನಿಕರಿಗೆ ಮುಟ್ಲಿ ಅನ್ನೋದೇ ನಮ್ಮ ಉದ್ದೇಶ. ಆದ್ದರಿಂದ ಈ ರೀತಿ ಮಾಡೋದ್ರಿಂದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಶಾಲೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ವಾಹನಗಳೇ ನಮ್ಮ ಮನೆ ಮುಂದೆ ಬರಬಾರ್ದು ಅನ್ನೋದ ರೀತಿಯಲ್ಲ. ಆದರೆ ಅವರು ಈ ದಾವಣಗೆರೆ ಬಿಟ್ಟು ಬೇರೆ ಪ್ರದೇಶದಲ್ಲಿ ತಮ್ಮ ನಿವಾಸವನ್ನು ಮಾಡ್ಕೋಬೇಕು ಅನ್ನೋದು ನಮಗೆ ಅನ್ನಿಸ್ತೈತೆ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥ ನಿರ್ಧಾರದಿಂದ ದೂರ ಸರಿದು ಇಂಥ ಒಂದು ಸುದ್ದಿವಾಹಿನಿಗಳು ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಪ್ರಕರಣವನ್ನು ಸುದ್ದಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ಒಳ್ಳೆಯ ಮೆಸೇಜು ಒಕ್ಕತಿ ಅನ್ನೋದು ನಮ್ಮ ಉದ್ದೇಶ. ಆದ್ದರಿಂದ ಕನ್ನಡ ನ್ಯೂಸ್, ಒನ್ ಕನ್ನಡ ನ್ಯೂಸ್ ವಾಹಿನಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪ್ರಾದೇಶಿಕ ಸುದ್ದಿವಾಹಿನಿ ಒನ್ ಕನ್ನಡ ನ್ಯೂಸ್ಗೆ ನಾನು ಮೊದಲು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದುವರೆಗೂ ಯಾವ ಮಾಧ್ಯಮಗಳಾಗಲಿ ಈ ಒಂದು ಸುದ್ದಿಯನ್ನು ಪ್ರಕಟಿಸಿದ್ದಿಲ್ಲ. ಯಾಕಂದರೆ ಇದು ಸಾರ್ವಜನಿಕರ ತೊಂದರೆಗೆ ಈಡಾಗಿರ್ತಕ್ಕಂಥ ಒಂದು ಸುದ್ದಿ ಇದು. ಯಾಕಂದರೆ ಇವತ್ತು ಪ್ರಾದೇಶಿಕ ವಾಹಿನಿ ಕನ್ನಡ ಒನ್ನು ಇವತ್ತು ಈ ಒಂದು ಕಾರ್ಯಕ್ಕೆ ಮುಂದಾಗ್ತದೆ ಅಂದರೆ ಅವರಿಗೆ ನಾವು ನಮ್ಮ ಸಂಘಟನೆ ಪರವಾಗಿ ನಾವು ಧನ್ಯವಾದವನ್ನು ಹೇಳಲೇಬೇಕು. ಯಾಕಂದರೆ ಇವತ್ತು ಒಂದು ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿಗೂ, ಜಿಲ್ಲಾಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಮ್ಮ ನಿದ್ರೆಗೆ ಭಂಗ ಬರ್ತದಂತ ಹೇಳಿ ಇತರೆ ವಾಹನಗಳ ಓಡಾಟಕ್ಕೆ ಕೆಲವೊಂದು ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸೋದ್ರ ಮುಖಾಂತರ ಅವ್ರಿಗೆ ಕೆಲವೊಂದು ಸಾರ್ವಜನಿಕ ತೊಂದರೆ ಕೊಡೋದು ಇದು ಅತ್ಯಂತ ಖಂಡನೀಯ. ಆದ್ದರಿಂದ ದಯಮಾಡಿ ಯಾವುದೇ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ತೊಂದರೆ ಆಗದಂತೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಏನೇ ಇರ್ಬೋದು, ನಿಮಗೇನಾದರೂ ತೊಂದರೆ ಆದರೆ ಬೇರೆ ಕಡೆಗೆ ಏನಾದರೂ ನೀವು
ಸ್ಥಳಾಂತರ ಮಾಡ್ಕೋಬೋದು. ದಯವಿಟ್ಟು ಸಾರ್ವಜನಿಕ ತೊಂದರೆ ಬಿಡಬಾರ್ದು ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂಥ ಪ್ರಾದೇಶಿಕ ಸುದ್ದಿವಾಹಿನಿ ಕನ್ನಡ ಒನ್ಗೆ ನಾನು ಧನ್ಯವಾದವನ್ನು ಹೇಳಿಸ್ತೇನೆ. ಎಸ್, ಜನ ಹೋರಾಟಗಾರರು ಒನ್ ಕನ್ನಡ ನ್ಯೂಸ್ನ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಪ್ರಾದೇಶಿಕ ಸುದ್ದಿವಾಹಿನಿಯಾಗಿ ಒಂದು ವ್ಯವಸ್ಥೆಯ ವಿರುದ್ಧ ಸುದ್ದಿಯನ್ನು ಮಾಡಿದ್ದೀವಿ, ಅದಕ್ಕೆ ಜನರ ಬೆಂಬಲ ಕೂಡ ಇದೆ. ಸಾರ್ವಜನಿಕರು ನಮಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು ಅವತ್ತು. ಸರ್, ಈ ರೀತಿ DC ಅವರಿಗೆ ರಾತ್ರಿ ನಿದ್ರೆಗೆ ಭಂಗ ಆಗ್ತಿದೆ ಅಂತೇಳಿ ಡಿವಿಯೇಷನನ್ನು ಮಾಡಿದ್ದಾರೆ. ವೆಹಿಕಲ್ಗಳನ್ನು, ಲಾರಿ ಟ್ರಕ್ಗಳಿರ್ಬೋದು, ಬಸ್ಗಳಿರ್ಬೋದು, ಅಂತಹ ವೆಹಿಕಲ್ಗಳನ್ನು ಡಿವಿಯೇಷನ್ ಮಾಡಿದ್ದಾರೆ ಅಂತೇಳಿ ಅಲ್ಲಿಯ ಸಾರ್ವಜನಿಕರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ನಾವು ಕೂಡ ಖಚಿತ ಮಾಡ್ಕೊಳ್ತೀವಿ ಯಾವ ಕಾರಣಕ್ಕೋಸ್ಕರ ಪೊಲೀಸ್ನವರು ಅಲ್ಲಿ ಬ್ಯಾರಿಕೇಡನ್ನು ಹಾಕ್ಕೊಂಡು ವೆಹಿಕಲ್ಗಳನ್ನು ಡಿವಿಯೇಷನ್ ಮಾಡಿದ್ದಾರೆ ಅಂತೇಳಿ ನಾವೊಂದು ಮಾಹಿತಿಯನ್ನು ಕೂಡ ತೆಗೆದುಕೊಳ್ತೀವಿ. ನಮಗೂ ಕೂಡ ಆಗ ಬರುವಂಥ ಮಾಹಿತಿ ಅಂದರೆ ಜಿಲ್ಲಾಧಿಕಾರಿಗಳ ನಿದ್ರೆಗೆ ಭಂಗ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾದ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ ಅಂತ. ಅಫ್ಕೋರ್ಸ್ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ ಅಂದರೆ ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ ಅವರು ಕ್ರಮ ಕೈಗೊಳ್ಳಲೇಬೇಕು, ಕೈಗೊಂಡಿದ್ದಾರೆ. ಆದರೆ ಒನ್ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದ ತಕ್ಷಣ ಎಲ್ಲಿ ಸಾರ್ವಜನಿಕರ ವಿರೋಧಕ್ಕೆ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅಂತೇಳಿ ಬಹುಶಃ ಜಿಲ್ಲಾಧಿಕಾರಿಗಳೇ ಸೂಚನೆ ಕೊಟ್ಟಿದ್ದಾರೋ ಅಥವಾ ಪೊಲೀಸ್ ಇಲಾಖೆ ಹಿಂದೆ ತೆಗೆದುಕೊಂಡಿದೆಯೋ ಗೊತ್ತಿಲ್ಲ. ಒಟ್ಟಾರೆ ಸ್ಥಳದಲ್ಲಿ ಈಗ ಪೊಲೀಸ್ನವರು ಅಲ್ಲಿಲ್ಲ. ಅಲ್ಲಿ ರಾತ್ರಿ ಯಥಾವತ್ತು ಈ ಹಿಂದಿನಂತೆ ಈಗ ಕಳೆದ 10-15 ವರ್ಷಗಳಿಂದ ಯಾವ ರೀತಿಯಾಗಿ ಇಲ್ಲಿ ವೆಹಿಕಲ್ಗಳು ಓಡಾಡ್ತಿದ್ವು ಆ ರಸ್ತೆಯಲ್ಲಿ, ಈಗಲೂ ಕೂಡ ಅದೇ ರೀತಿಯಾದ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ. ಯಾವುದೇ ರೀತಿಯಾದ ನಿರ್ಬಂಧವೂ ಇಲ್ಲ. ಸೊ ಜಿಲ್ಲಾಧಿಕಾರಿಗಳು ಇನ್ನು ಮುಂದಾದ್ರೂ ಎಚ್ಚೆತ್ಕೊಂಡು ಈ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಾಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗ್ತೀರಿ. ನಿಮ್ಮ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ ಜನಗಳಿಗೆ, ಒಂದಷ್ಟು ಜನಗಳಿಗೆ, ಎಲ್ರಿಗೂ ಅಲ್ಲದೆ ಇರ್ಬೋದು, ಒಂದಷ್ಟು ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಜಿಲ್ಲಾಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯ ವ್ಯಕ್ತಿ, ಜಿಲ್ಲೆಗೆ ಒಳ್ಳೆಯ ಅಧಿಕಾರಿ ಬಂದಿದ್ದಾರೆ ಅಂತೇಳಿ. ಆ ಒಂದು ಹೆಸರನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತೇಳಿ. ಖಂಡಿತವಾಗೂ ನಾವು ಯಾವುದೋ ಬಯಾಸ್ಡ್ ಆಗಿ ಸುದ್ದಿ ಮಾಡಲೇಬೇಕು ಅಂತ ಮಾಡಿರುವಂಥದ್ದಲ್ಲ. ಜನರ ಸಮಸ್ಯೆಗೆ ಧ್ವನಿ ಆಗ್ತೀವಿ ಅಂತೇಳಿ ನಮ್ಮ ಒನ್ ಕನ್ನಡ ನ್ಯೂಸ್ನ ಟ್ಯಾಗ್ಲೈನ್ ಇರುವಂಥದ್ದೇ ಧಮನಿ ಥರ ಧ್ವನಿ ಅಂತ. ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿ ಆಗ್ತೀವಿ ಅಂತೇಳಿ ನಮ್ಮ ಟ್ಯಾಗ್ಲೈನ್ ಇದೆ. ಹಾಗಾಗಿ ನಾವು ಈ ಸುದ್ದಿಯನ್ನು ಬಿತ್ತರನ್ನು ಮಾಡಿದ್ವಿ. ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಸಾರ್ವಜನಿಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಯಾರೋ ಸಾರ್ವಜನಿಕರನ್ನು ಅಥವಾ ಬೇರೆ ಮೆಚ್ಚಿಸಬೇಕು ಅಂತಲ್ಲ, ಒಂದು ಪ್ರಾದೇಶಿಕ ಮಾಧ್ಯಮ ವಾಹಿನಿಯಾಗಿ ನಿರ್ಭೀತಿಯಿಂದ ಪತ್ರಿಕೋದ್ಯಮವನ್ನು ನಡೆಸ್ತಾ ಇರುವಂಥದ್ದು ನಮ್ಮ ಜವಾಬ್ದಾರಿ, ನಡೆಸ್ತಿದ್ದೀವಿ ಅದನ್ನು. ಸೊ ನಿಮ್ಮೆಲ್ಲರ ಬೆಂಬಲ ಕೂಡ ಹೀಗೆ ಇರಲಿ. ಇದಾಗಿತ್ತು ಇವತ್ತಿನ ವಿಶೇಷ, ಅಂದರೆ ಒನ್ ಕನ್ನಡ ನ್ಯೂಸ್ನ ಇಂಪ್ಯಾಕ್ಟ್ ಸುದ್ದಿ ಇದು. ಸೊ ಮತ್ತೊಂದು ಸುದ್ದಿಯ ಜೊತೆಗೆ ನಾನು ಬರ್ತಾಯಿದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.